ಒಂದೇ ಬಟ್ಟೆ ಥರ ಆಯ್ತಾ? ಒಂದೇ ಕಲರ್. ಜಿಟ್ಟು ಹಿಂಗೈತೆ, ಚೆನ್ನಾಗೈತಾ? ಚೆನ್ನಾಯ್ತಾ? ಅದು ಚೆನ್ನಾಗಿ ಕಾಣಿಸ್ತಿಲ್ಲ, ಇಲ್ಲಿ ಚೆನ್ನಾಗಿ ಕಾಣಿಸ್ತೈತೆ. ಆದರೆ ಹಿಂಗೆಲ್ಲ ಬಿಡಲ್ಲ ನಾನು. ಅದಿಬ್ಬರು ಒಂದೇ ಕಲರ್ ಬಟ್ಟೆ. ಯಾಕೆ, ಏನು ಸ್ಪೆಷಲ್ ಜನ? ಆ್ಯನಿವರ್ಸರಿ ಕನ್ನಡ ಹೆಂಗೆ ನೋಡ್ತಾನೆ. ಆಲ್ರೆಡಿ ಮಧ್ಯಾಹ್ನ ಆಗ್ಬಿಟ್ಟೈತೆ, ಅದಕ್ಕೆ ಅಡುಗೆ ಮಾಡೋಕ್ಕಾಗಲ್ಲ. ಹೊರಗಡೆ ಏನಾದ್ರು ಇಡ್ಲಿನೋ ದೋಸೆನೋ ತಿನ್ಕೊಂಡಿದ್ದು. ಬಟ್ಟೆ ಹಾಕೊಂಡಿಲ್ಲ ಅಂದರೆ ಹೋಗಿ ಬಿಚ್ಚಾಕೋದಕ್ಕೋಸ್ಕರ ನಾವು ಬಟ್ಟೆ ತಗೊಂಡಿರೋದು ಹಾಕೊಳ್ಳೋದಕ್ಕೆ. ಹೇಳ್ದಾಗ ಮಾತ್ರ ಕುಡಿಬೇಕು ಅಂತ ಫೀಲ್ ಆಗೋದು. ನೀರು ಕುಡಿತೀಯಾ? ಬೇಕಾ ನೀರು? ಬಾಯ್. ಇವತ್ತು ಬೈತವನೆ ಅಷ್ಟೇ. ಚೆನ್ನಾಗಿ ರೆಡಿಯಾಗಿದ್ದೀನಾ? ಚೆನ್ನಾಗಿದ್ದೀನಾ? ರೆಡಿ ಆದ್ವಿ, ನಿದ್ದೆ ಹೊಡೋದ್ರು ಅಪ್ಪ ಮಕ್ಕಳಿಬ್ರು. ಇವಾಗ ಟೆಂಪಲ್ಗೆ ಹೋಗಿ ಒಂದು ನಮಸ್ಕಾರ ಹಾಕ್ಬಿಟ್ಟು ಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ. ಇವತ್ತು ನಮ್ಮ ಆ್ಯನಿವರ್ಸರಿ. ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಮಡಿಕೇರಿಗೆಲ್ಲ ಹೋಗಿದ್ದು ಬಂದ್ವಲ್ಲ, ಫುಲ್ಲು ಹುಷಾರು ತಪ್ಪಿಡಿದ್ದೀವಿ. ವೆರೈಟಿ ನೀರು ಕುಡಿದು, ಅಥವಾ ಅಲ್ಲಿ ವೆದರ್ ಸೆಟ್ ಆಗಿಲ್ಲ. ಬಂದಮೇಲೆ ಮೈಕೈ ನೋವು, ಜ್ವರ, ಪಾಪುಗೂ ಕೆಮ್ಮು, ಜಾನು ಕೆಮ್ಮು, ಒಟ್ಟಿನಲ್ಲಿ ಹುಷಾರಿಲ್ಲ ನಮಗೆಲ್ರಿಗೂ. ಸೊ ಮೂಡಿಲ್ಲ. ಬಟ್ ಆ್ಯನಿವರ್ಸರಿ ಅಲ್ಲ, ಹಾಗೆ ಜಸ್ಟ್ ರೆಡಿಯಾಗಿ ಟೆಂಪಲ್ಗೆ ಹೋಗ್ಬಿಟ್ಟು ಒಂದು ಚಿಕ್ಕ ಕೇಕ್ ಕಟ್ ಮಾಡೋಣ ಅಂತ ರೆಡಿ ಆಗ್ತಿದ್ದೀವಿ. ನನಗಂತೂ ಸಿಕ್ಕಾಬಟ್ಟೆ ಮೈಕೈ ನೋವೆಲ್ಲ ಬಂದುಬಿಟ್ಟಿದೆ. ಇದಾದಮೇಲೆ ಫುಲ್ ಜ್ವರ ಬಂದು ಹಾಸ್ಪಿಟಲ್ಗೆಲ್ಲ ಹೋಗಿದ್ದು ಕೂಡ ಇದೆ. ಸೊ ಇದು ಮಡಿಕೇರಿಯಿಂದ ಬಂದಮೇಲೆ ನಮ್ಮ ಒಂದು ಆ್ಯನಿವರ್ಸರಿನ ಇಲ್ಲಿ ಮನೇಲಿ ಸೆಲೆಬ್ರೇಷನ್ ಮಾಡ್ತಿದ್ವಿ. ಮುಂಚಿತವಾಗೇ ಹೋಗಿದ್ವಲ್ಲ, ಅಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮನೆಯಲ್ಲೇ ಮಾಡ್ತಾಯಿದ್ದೀವಿ. ವಿಡಿಯೋನ ನೋಡ್ಕೊಬನ್ನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಿಬ್ಬರು ಒಂದೇ ಕಲರ್ ಬಟ್ಟೆ. ಯಾಕೆ, ಏನು ಸ್ಪೆಷಲ್ ಜನ? ಆ್ಯನಿವರ್ಸರಿ ಕನ್ನಡ ಹೆಂಗೆ ನೋಡ್ತಾನೆ. ಬಾ ಬೇಗ ಬಾ. ನೀನು ಒಂದು ಸ್ವಲ್ಪ ಚೇಂಜು ಬಿಡ. ಅವನು ಮೇಕಪ್ ಸೆಟ್ ಎಲ್ಲ ತಗೊಂಡು ಆಟ ಆಡ್ತಾವನೆ. ಹ್ಯಾಪಿ ಆ್ಯನಿವರ್ಸರಿ ಪುಟ. ಥ್ಯಾಂಕ್ ಯು. ಹ್ಯಾಪಿ ಆ್ಯನಿವರ್ಸರಿ ಟು ಅಸ್. ಇಬ್ಬರಿಗೂ ಗಂಟ್ಲು ನೋವ್ತೈತೆ ಸ್ವಲ್ಪ. ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗ್ಬಿಟ್ಟೈತೆ, ಅದಕ್ಕೆ ಅಡುಗೆ ಮಾಡೋಕ್ಕಾಗಲ್ಲ. ಹೊರಗಡೆ ಏನಾದ್ರು ಇಡ್ಲಿನೋ ದೋಸೆನೋ ತಿನ್ಕೊಂಡು ಕೇಕ್ ತಗೊಂಡು ಬಂದು ಕಟ್ ಮಾಡಿಬಿಟ್ಟು ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು. ಇಷ್ಟು ವರ್ಷ ಬೆಳಗ್ಗೆನೇ ಹೋಗ್ತಿದ್ದೀವಿ. ಹೋದ ವರ್ಷ ಹೋಗಿರಲಿಲ್ಲ, ಊರಲ್ಲಿದ್ವಿ. ಅಲ್ಲೇ ಊರಲ್ಲಿ ಹಬ್ಬ ಇತ್ತು, ಅಲ್ಲೇ ಹೋಗಿ ಮಾಡಿದ್ದು. ಅದು ಹಿಂದಿನ ವರ್ಷ ಹೋಗಿರಲಿಲ್ಲ, ಅವನು ಹುಟ್ಟಿದ್ದ. ಅದು ಹಿಂದಿನ ವರ್ಷ ಕೊರೋನಾ. ಮನೇಲೇ ಇದ್ದು, ಎಲ್ಲೂ ಹೋಗಿರಲಿಲ್ಲ. ಎಲ್ಲೂ ಹೋಗಿದ್ವಿ ನಂದಿ ಬೆಟ್ಟಕ್ಕೆ ಹೋಗಿದ್ವಿ. ಹಾಂ, ನಂದಿ ಬೆಟ್ಟಕ್ಕೆ ಹೋಗಿದ್ವಿ. ಏನು ಮಾಡ್ತಿದ್ದೀಮ್ಮ? ಒಂದು ಚಪ್ಪಲಿ ಎಲ್ಲ ಇಲ್ಲಿ ಬಿದ್ದೈತೆ, ಸ್ಲಿಪ್ಪರ್ ಎಲ್ಲ ಬಿಚ್ಚಾಕ್ಬಿಟ್ಟು ಈ ಮೇಕಪ್ ಐಟಮ್ಸ್ ಎಲ್ಲ ತಗೊಂಡು ಮುಖಕ್ಕೆಲ್ಲ ಬಳ್ಕೊಂಡು ಹಾಯ್ ಸಾಯ್. ಏನು ಮಾಡ್ತಿದ್ದೀರಾ ಚಿನ್ನಮ್ಮ? ಅಮ್ಮ ಹ್ಯಾಪಿ ಆ್ಯನಿವರ್ಸರಿ. ಮಟಕೆಟ್ಟೆ ಅಲ್ಲ, ಆ್ಯನಿವರ್ಸರಿ. ಹೇಳ್ಕೊಡು, ಹೇಳ್ಬೇಕು ಬಿಡು, ಎತ್ತಿಡು ಸಾಕು. ಅದು ಒಂದೇ ಕಲರ್ ಹೋಗಿ ತಗೊಬಂದು ಹಾಕೊಂಡಿರೋದು. ಅವನು ಸ್ವಲ್ಪ ಕಲರ್ ಚೇಂಜು, ನಮ್ಮದು ಮಾತ್ರ ಒಂದೇ. ದೇವಸ್ಥಾನಕ್ಕೆ ಹೋಗಿಲ್ಲ ಇವತ್ತು, ಸಂಜೆ ಹೋಗಬೇಕು ದೇವಸ್ಥಾನಕ್ಕೆ. ಬಾಗಿಲು ತಕ್ಷಣ ಎಸ್ಕೇಪ್ ಆಗಿಬಿಡ್ತಾನೆ. ಇಲ್ಲೊಬ್ಬ ಮನೇಲೇ ಇರಲ್ಲ ಅಂತಾನೆ ಓಡ್ತಾನೆ. ಯಾಕೋ ಒಂಥರ ಆಯ್ತೈತೆ, ಗಂಟ್ಲೆಲ್ಲ ನೋವು, ಸ್ವಲ್ಪ ತಲೆ ನೋವು, ಅದಕ್ಕೆ ಮೂಡೇ ಇಲ್ಲ. ಇವಾಗ ಹೋಗ್ಬಿಟ್ಟು ಇನ್ನು ಪೂಜೆನೂ ಮಾಡಿಲ್ಲ ಇವತ್ತು. ಇವಾಗ ದೀಪ ಹಚ್ಬಿಟ್ಟು ಹೋಟೆಲ್ಗೆ ಹೋಗ್ಬಿಟ್ಟು ಏನಾದರೂ ಸ್ವಲ್ಪ ತಿನ್ಕೊಂಡು ಆಮೇಲೆ ಬರ್ತಾ ನಾವೇ ಒಂದು ಪುಟ್ಟು ಕೇಕ್ ತೊಗೊಬರ್ಬೇಕು. ನಾವು 3 ಜನ ಇರೋದಲ್ಲ, ಜಾಸ್ತಿ ಕೇಕು ಏನು ತಿನ್ನಲ್ಲ. ಕೇಕ್ ತೊಗೊಂಡು ಬಂದು
ಕಟ್ ಮಾಡಿಬಿಟ್ಟು ಸಂಜೆಗೆ ದೇವಸ್ಥಾನ ಬಾಗಿಲೆಲ್ಲ ತೆಗಿಯೋದು ಸಂಜೆಗಲ್ವಾ, ಸಂಜೆ ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕು. ಇನ್ನು ಸಂಜೆ ತನಕ ಹಂಗೆ ಇದು ಬಟ್ಟೆ ಹಾಕೊಂಡಿಲ್ಲ ಅಂದರೆ ಹೋಗಿ ಬಿಚ್ಚಾಕೋದಕ್ಕೋಸ್ಕರ ನಾವು ಬಟ್ಟೆ ತಗೊಂಡಿರೋದು ಹಾಕೊಳ್ಳೋದಕ್ಕೆ. ಅದಕ್ಕೆ ಇವಾಗಲೇ ಹಾಕೊಂಡ್ವಿ, ರೆಡಿ ಆಗಿಬಿಟ್ಟು ಪೂಜೆ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಐತೆ, ಪೂಜೆ ಮಾಡಿಬಿಟ್ಟು ಹೋಗೋದು ಅಷ್ಟೇ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಆರಾಮಾಗಿ ಮನೇಲೇ ಚಿಕನ್ ಗಿಕನ್ ಏನೋ ತೊಗೊಬಂದು ನೋಡೋಣ. ಬೆಳಿಗ್ಗೆ ಮಾಡಿದ್ವಿ, ಏನು ಮಾಡಿದ್ವಿ ಜನ? ಸಾವಿಗೆ ಪಾಯಸನ ಏನು ಕೀರು, ಸಾವಿಗೆ ಕೀರು, ಉಪ್ಪಿಟ್ಟು, ಚೋಚೋಬು ಹತ್ತು ಥರ ಮಾಡಿದ್ವಿ. ಬೇವ್ತಾನೆ ಇದ್ದೀನಿ ನಾನು. ಇವತ್ತು ಬೈತವನೆ ಅಷ್ಟೇ. ಚೆನ್ನಾಗಿದ್ದೀನಾ? ಚೆನ್ನಾಗಿದ್ದೀನಾ? ನನಗೆ ಚಿನ್ನಮ್ಮ, ನನಗೆ ಬಿಡೋ, ದುಡ್ಡೇ ಕೊಡಲ್ಲ ಅಂತ. ಏನು ಪಾಚು ಅಂದರೆ ಏನಂತ? ಏನು ಅದು ಕಲಿಸ್ಕೊಡ್ಬೇಡ ಜಾಸ್ತಿ ಜನ ಖಾರ ನೀನು. ಬಾಟ್ಲು ಬೇಕಾ? ಹೊಟ್ಟೆ ಹಾಕಿಲ್ಲ, ಹೊಟ್ಟೆ ಹೇಳ್ತಿರೋದು ನೀನು. ಹೋಟೆಲ್ಗೆ ಹೋಗಿದ್ವಿ, ನನ್ನ ಮಗ ಅಲ್ಲಿ ಹೋಗ್ಬಿಟ್ಟು ಇಡ್ಲಿನೂ ತಿಂತಾಯಿಲ್ಲ, ಏನೂ ಇಲ್ಲ. ಫೋನ್ ಕಟ್ಮೇಲೆ ತಿನ್ನಿಸ್ಕೊಂಡ್ವಿ. ಜಾನು ದೋಸೆ ತಿಂದರು, ನಾನು ಅಕ್ಕಿ ರೊಟ್ಟಿ ತೊಗೊಂಡೆ, ತಿನ್ಕೊಂಡು ಈಗ ಮನೆಗೆ ಬಂದ್ವಿ. ಯಾಕೋ ಸಿಕ್ಕಾಬಿಟ್ಟೆ ಒಂಥರ ಟಯರ್ಡ್, ಯಾಕೋ ಸಿಕ್ಕಾಬಿಟ್ಟೆ ಒಂಥರ ಆಗ್ತೈತೆ, ಸುಸ್ತಾದಂಗೆ ಏನೋ ಒಂದೊಂಥರ ಅನ್ನಿಸ್ತೈತೆ, ಆರಾಮಿಲ್ಲ ಅನ್ನಿಸ್ತೈತೆ. ಜಾನು ಕೇಕ್ ತರಕ್ಕೆ ಹೋಗಿದ್ದಾರೆ, ಅದಕ್ಕೇನು ನಾನು ಹೋಗಬೇಕು ಅಂತ ಅಳ್ತಾ ಇದ್ದಾನೆ. ನಾವಿರೋದು 3 ಜನ ಅಲ್ಲ, ಅದಕ್ಕೆ ಚಿಕ್ಕ ಕೇಕ್ನೇ ತೊಗೊಂಬರ್ತಾರೆ, ಅದನ್ನೇ ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಅಷ್ಟೇ. ಸುಮ್ಮನೆ ತೊಗೊಬಂದರೆ ಯಾರು ತಿಂತಾರೆ ಎಲ್ಲನೂ, ಅದಕ್ಕೆ ನಾನು ಹೋಗಬೇಕು, ನಾನು ಕೇಕು ಅಂತ ಅಳ್ತಾವನೆ. ಅಲ್ಲಮ್ಮ, ನೀನು ಹೋಗ್ಬೇಕಮ್ಮ? ಸಿಕ್ಕಾಬಟ್ಟೆ ಆಟ ಮಾಡ್ತಾನೆ. ಹೇಳಿದ ಮಾತು ಮಾತ್ರ ಒಂಚೂರು ಕೇಳಲ್ಲ, ಒಂಚೂರು ಹೇಳಿದ ಮಾತು ಕೇಳಲ್ಲ. ನೀನು ಪಪ್ಪ ಯಾಕೆ ಹೋಗ್ತೀಯ ಪಪ್ಪನ ಜೊತೆ? ಯಾಕಮ್ಮ ಪಪ್ಪ ಯಾಕಮ್ಮ? ಎಲ್ಲ ತರುತ್ತೆ, ಕೇಕು ತರುತ್ತೆ ಪಪ್ಪ. ಅಲ್ಲಿ ಹೇಳ್ಬಿಡು ಅವ್ರಿಗೆ, ಅದಕ್ಕೆ ಹೇಳ್ಬಿಡು ಅವ್ರಿಗೆ, ತರುತ್ತೆ ಕೇಕು ಪಪ್ಪ. ನೀನು ಕೇಕ್ ತರ್ತೀಯಾ? ಅವನು ಕೇಕ್ ತರಕ್ಕೆ ಹೋಗ್ಬೇಕಂತೆ. ಆಮೇಲೆ ಯಾರ ಹತ್ರ ನಾದ್ರೆ ವಾಪಸ್ ಬರಲ್ಲ ಅವನು, ಅವ್ರ ಜೊತೆ ಹೋಗೋಕ್ಕೆ ಇಷ್ಟಪಡ್ತಾನೆ. ಏಕೆಂದರೆ ಯಾವಾಗಲೂ ಮನೇಲೇ ಇರ್ತಾನಲ್ಲ, ಅದಕ್ಕೆ ಹೊರಗಡೆ ಹೋಗೋಕೆ ಅವನು ಸಿಕ್ಕಾಬಟ್ಟೆ ಇಷ್ಟ. ಬರೀ ಡವ್ವೇ ಮಾಡ್ತಾನೆ. ಅವನಿಗೂ ಜ್ವರ ಬಂದ್ಬಿಟ್ಟೈತೆ. ಮಡಿಕೇರಿಗೆ ಹೋಗಿದ್ವಲ್ಲ, ಅಲ್ಲಿ ಬೆಂಗಳೂರಲ್ಲೂ ಅಷ್ಟು ವೆರೈಟಿ ವಾಟರ್ ಬಾಟ್ಲು ನಾನು ನೋಡಿಲ್ಲ. ಅಷ್ಟು ಒಂದು ದಿನಕ್ಕೆ 3-4 ವೆರೈಟಿ ನೀರು ಬಾಟ್ಲು ಹೆಸರು ನೋಡಿದೆ ನಾನು. ಇಬ್ರಿಗೂ ಸ್ವಲ್ಪ ಎಫೆಕ್ಟ್ ಹೊಡೆದಿರಬೇಕು ಮೇ ಬಿ. ನಾನು ನೀರು ಅಂದ ತಕ್ಷಣ ಕುಡಿಬೇಕು ಅಂತ ತೋರಿಸ್ತಾನೆ. ನಾವೇನಾದರೂ ಹೇಳ್ದಾಗ ಮಾತ್ರ ಕುಡಿಬೇಕು ಅಂತ ಫೀಲ್ ಆಗೋದು. ನೀರು ಕುಡಿತೀಯಾ? ಬೇಕಾ ನೀರು? ಬಾಟ್ಲಲ್ಲಿ ಬೇಕಂತೆ ನೀರು. ಅದು ಇಬ್ರಿಗೂ ಎಫೆಕ್ಟ್ ಹೊಡೆದೈತೆ. ಅವನಿಗೂ ಜ್ವರ ಬಂದ್ಬಿಟ್ಟೈತೆ, ನನಗೂ ಸ್ವಲ್ಪ ಆರಾಮಿಲ್ಲ. ಮಧ್ಯರಾತ್ರಿ ಕೇಕ್ ಕಟ್ ಮಾಡಲಿಲ್ಲ. ಇವ್ನು ಮಲ್ಕೊಂಬಿಟ್ಟಿರ್ತಾನಲ್ವ, ಇವ್ನು ಬಿಟ್ಬಿಟ್ಟು ಕೇಕ್ ಕಟ್ ಮಾಡೋದು. ಇವ್ನಿಗೆ ಇಷ್ಟ ಕೇಕ್ ಎಲ್ಲ ತಿಂತಾನೆ, ಅದಕ್ಕೆ ಬೆಳಿಗ್ಗೆನೇ ಕಟ್ ಮಾಡೋಣ. ಪಾಪ ಅವನು ಮಲಗಿರ್ತಾನೆ, ಯಾಕೆ ಅವ್ನು ಬಿಟ್ಬಿಟ್ಟು ಕಟ್ ಮಾಡೋದು ಅಂದ್ಬಿಟ್ಟು ಬೆಳಿಗ್ಗೆ ಸೆಲೆಬ್ರೇಷನ್ ಮಾಡಿದ್ರಾಯ್ತು ಅಂದ್ಬಿಟ್ಟು ಕೇಕ್ ತೊಗೊಬಂದು ಕಟ್ ಮಾಡಿಲ್ಲ. ಇವಾಗ ತೊಗೊಬಂದ್ಮೇಲೆ ಕಟ್ ಮಾಡಬೇಕು. ನೋಡಿ, ನನಗೆ ಬೇಕು ಕೇಕು ಅಂತ ಸಿಕ್ಕಾಬಟ್ಟೆ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಅಲ್ಲಮ್ಮ, ಬೇಕಾ ನಿನಗೆ ಕೇಕು? ಆಗಲೇ ವಾಟರ್ ಮರ್ತ್ಕೊಂಡ್ಬಿಟ್ಟ. ಬಂದೆ, ಜಾನು ಬಂದು ಕೇಕ್ ತಗೊಂಡು ನೋಡಿ. ಕೇಕ್ ಕಟ್ ಮಾಡೋದಕ್ಕೆ ಟೇಬಲ್ ಎಳ್ಕೊಂಬರೋಕೆ ಹೋಗೋನೆ ಅವನೇ. ಒಂದು ಪುಟ್ಟದು ಇದಿದೆ, ನಾವು ಜಾಗ ಸ್ವಲ್ಪ ಮನೆಗೆ
ಈ ಮನೆಗೆ ಬಂದಮೇಲೆ ಸ್ವಲ್ಪ ಓಡಾಡೋಕ್ಕೆ ಜಾಗ ಇರಲಿ ಅಂದ್ಬಿಟ್ಟು ಟಿಪಾಯಿ ಎಲ್ಲ ಮೇಲ್ಗಡೆ ಎತ್ತಿಟ್ಬಿಟ್ಟಿದ್ದೀವಿ. ಒಂದು ಚಿಕ್ಕದು ಇಟ್ಕೊಂಡಿದ್ದೀವಿ ಎಂತಕ್ಕಾದ್ರೂ ಬೇಕಾದರೆ ಅಂತ. ಹೋಗ್ಬಿಟ್ಟು ತೊಗೊಂಬರ್ತಾವೆ ನೋಡಿ, ರೂಮಲ್ಲಿ ಇಟ್ಟಿದ್ದೆ ಅದನ್ನೇ ಇಟ್ಕೊಂಡಿದ್ದೀವಿ ಕೇಕ್ ಕಟ್ ಮಾಡೋದಕ್ಕೆ, ಬೇರೆ ಎಂತಕ್ಕಾದ್ರೂ ಇರಲಿ ಅಂದ್ಬಿಟ್ಟು. ಇನ್ನೊಂದು ಟೇಬಲ್ಲು ಮೇಲೆ ಎತ್ತಿಟ್ಟಿದ್ದೀವಿ. ಅದು ಹಳೆ ಮನೇಲೆಲ್ಲ ಇಟ್ಕೋತಿದ್ವಿ. ಇಲ್ಲೊಂದು ಸ್ಪೇಸ್ ಇರಲಿ, ಅಲ್ಲಿ ದೊಡ್ಡದಾಗಿರಲಿ, ಇವನ್ನ ಆಟ ಆಡೋಕ್ಕೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಓಡಾಡ್ತಿರ್ತಾರೆ, ಬಿದ್ದರೆ ಏಟಾಗಿಬಿಡತ್ತೆ ಅಂದ್ಬಿಟ್ಟು ಎತ್ತು ಮೇಲ್ಗಡೆ ಇಟ್ಬಿಟ್ಟಿದ್ದೀವಿ. ಸ್ವಲ್ಪ ಜನ ಕೊಡ್ಬೇಡ ಅವ್ನಿಗೆ, ಹಾಗಾದ್ರೆ ಇಲ್ಲಿ ಬಾ, ಕಮ್ಮಿ ಸೈಡ್ ಇಲ್ಲಿ ಬಾ, ಬಾ ಪಪ್ಪನ ಪಕ್ಕ ಬಾ, ಹಿಡ್ಕಮ್ಮ. ಹ್ಯಾಪಿ ಆನಿವರ್ಸರಿ ಜನ. ಹ್ಯಾಪಿ ಆನಿವರ್ಸರಿ. ನೀನು ಹೇಳಪ್ಪ ಹ್ಯಾಪಿ ಆನಿವರ್ಸರಿ. ಒಂದು ಕಟ್ ಮಾಡಿ ಇರೋ, ಪಪ್ಪನ ಹಿಡ್ಕೊಳ್ಳಿ, ಹಿಂಗೆ ಹಿಡ್ಕೊ. ಚಿಮ್ಮರಿ ಹ್ಯಾಪಿ ಆನಿವರ್ಸರಿ ಏನೋ. ಥ್ಯಾಂಕ್ ಯು ಕೂಡ ಹ್ಯಾಪಿ ಆನಿವರ್ಸರಿ ಪುಟ್ಟಿ. ಹ್ಯಾಪಿ ಆನಿವರ್ಸರಿ ಬಂಗಾರ, ನಿನಗಲ್ಲ ನಮಗೆ. ಹ್ಯಾಪಿ ಆನಿವರ್ಸರಿ ಹೇಳು ಅಮ್ಮಗೆ, ಹ್ಯಾಪಿ ಆನಿವರ್ಸರಿ ಹೇಳು. ಹ್ಯಾಪಿ ಬರ್ಡೇ ಅಂತಾನೆ ಜನ. ಒಳ್ಳೇದಮ್ಮ ಆನಿವರ್ಸರಿ. ಕೇಕು ಖಾಲಿ ಕೇಕು ಖಾಲಿ. ಜನ ನನಗೇನು ಗಿಫ್ಟ್ ಕೊಟ್ಟಿಲ್ಲ. ಏನು ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಏನಂತ ಅಂದೆ ಹೇಳು. ನಾನೇ ನಿನಗೆ ಗಿಫ್ಟು, ನೀನೇ ನನಗೆ ಗಿಫ್ಟು. ಅದಕ್ಕೆ ಇಬ್ಬರು ಒಂದೇ ಥರ ಕಲರ್ ಹಾಕಿದ್ದೀವಿ. ನಮ್ಮಿಬ್ರದ್ದು ಇದೊಂದು ಗಿಫ್ಟ್ ಐತೆ, ಇದು ಒಂಚೂರು ಬ್ರೈಟ್ ಆಗೈತೆ ಒಂಚೂರು. ಎಲ್ಲ ನಿನಗೆ ನಮ್ಮಿಬ್ರು ಗಿಫ್ಟ್ ಐತೆ ತೋರಿಸ್ತಾನ. ಇದು ಬ್ರೈಟ್ ಆಗೈತೆ ಒಂಚೂರು ನಮ್ಮಿಬ್ರು ಗಿಫ್ಟು. ಕ್ಯಾಪ್ ಕಾಕ್ ಹುಷಾರಿದ್ದರು ಜ್ವರ ಚೆಕ್ ಮಾಡಿದೆ ಸ್ವಲ್ಪ, ಅವನಿಗೂ ಹುಷಾರಿಲ್ಲ. ಕೇಕು ಖಾಲಿ. ಗಂಟ್ಲು ಇನ್ನು ಕೇಕ್ ಬೇರೆ ತಿಂದಿದ್ದೀನಿ ಸದ್ಯ, ಅಷ್ಟೊಂದು ಕೋಲ್ಡ್ ಇರಲಿಲ್ಲ. ಅವಾಗ ಮಾಡಿ ಕೊಟ್ಟಿರೋದು, ಅದಕ್ಕಾಗಿ ಅಷ್ಟು ಕೋಲ್ಡ್ ಇರಲಿಲ್ಲ. ಇಲ್ಲಾಂದರೆ ಗಂಟ್ಲು ಇನ್ನೆಷ್ಟು ಹಾಳಾಗುತ್ತಾ ಗೊತ್ತಿಲ್ಲ. ರೆಡಿ ಆದ್ವಿ, ನಿದ್ದೆ ಹೊಡೋದ್ರು ಅಪ್ಪ ಮಕ್ಕಳಿಬ್ರು. ಅಯ್ಯಪ್ಪ ರೆಡಿ ಆಗೋರೆ, ಸಿಕ್ಕಾಬಿಟ್ಟೆ ಕೈ ಕಾಲು ನೋವು ಜನ ಆಯ್ತಾನೆ ಇಲ್ಲ. ಮೈಕೈ ನೋವು. ಕೇಕ್ ತಿಂದ್ಮೇಲೆ ಹಿಂಗೇನಾಯ್ತು ಜನ? ಮಾತ್ರ ನಮಗೆ ಏನಾಯ್ತು ಜನ? ಕೇಕ್ ತಿಂದ್ಬಿಟ್ಟು ಗಂಟ್ಲು ಒಂಥರ ಅಂತ. ಕೇಕ್ ತಿಂದ್ಬಿಟ್ಟು ಗಂಟ್ಲು ನೋವು ಬಂದ್ಬಿಟ್ಟೈತೆ ಜನಗೆ. ನಿನಗೆ ಸರಿ, ನಮ್ಮ ಪಾಪಂಗೆ ಬರ್ದಿದ್ರೆ ಸಾಕು, ಅವನು ಕೆಮ್ಮು ಬಂದರೆ ಹೋಗೋದೇ ಇಲ್ಲ, ಅವ್ನಿಗೆ ಅಲರ್ಜಿ ಆಗಿಬಿಡುತ್ತೆ ಜಾಸ್ತಿ. ತಿನ್ನೋದಂತೂ ಬಿಡೋದೇ ಇಲ್ಲ ಅವನು. ಆಯ್ತಾ ಇಲ್ಲ, ಸಿಕ್ಕಾಬಿಟ್ಟೆ ತಲೆನೋವು. ಕೇಕ್ ತಿಂದಾದ್ಮೇಲೆ ಏನೋ ಒಂಥರ ವಾಮಿಟ್ ಬರೋ ಥರ ಆಗ್ತೈತೆ. ಮೈಕೈ ನೋವಂತೂ, ಅದರಲ್ಲೂ ಕಾಲು ಸಿಕ್ಕಾಬಟ್ಟೆ ನೋವ್ತೈತೆ ನನಗೆ. ಬಟ್ ಇವತ್ತು ಆನಿವರ್ಸರಿ ಅಲ್ವಾ, ದೇವಸ್ಥಾನಕ್ಕೆ ಹೋಗಿದ್ದು, ಒಂದು ನಮಸ್ಕಾರ ಹೊಡೆದ್ಬಿಟ್ಟು ಬರೋಣ ಅಂದ್ಕೊಂಡು ಮುಖ ತೇಗಿ ಬರ್ತೈತೆ ಸಿಕ್ಕಾಬಟ್ಟೆ. ಹೊಟ್ಟೆ ಬೇರೆ ಒಳ್ಳೆ ಊತ್ಕೊಂಡಂಗೆ ಆಗ್ಬಿಟ್ಟೈತೆ, ಜಾಸ್ತಿ ಆಗ್ಬಿಟ್ಟಿದೆ. ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹೊಡ್ಕೊಂಡು ಬರ್ತೀವಿ, ನೋಡೋಣ. ಆದರೆ ಅಲ್ಲಿ ವಿಡಿಯೋ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿ ಏನು ಪೂಜೆ ಏನು ಮಾಡ್ತೀರಾ, ಮಾಮೂಲಿ ಆರತಿ ಕೊಟ್ಟರು ಅಷ್ಟೇ. ದೇವಸ್ಥಾನ ಉದ್ಘಾಟನೆಯಾಗಿ ನಾಳೆ 2 ವರ್ಷ ಇರಬೇಕು. ಹಾಗಾಗಿ ಏನೇನೋ ಡೆಕೋರೇಷನ್ ಮಾಡ್ಕೋತಾ ಇದ್ರು.
ಸದ್ಯಕ್ಕೆ ಪೂಜೆ ಸಿಗ್ತಲ್ಲ ಅಂತ ಹೋದ್ವಿ. ಆರತಿ ಕೊಟ್ಟರು, ಆರತಿ ತಗೊಂಡು ಬಂದ್ವಿ. ಮಲಗಿದೆ, ನೆನಪಾಯ್ತು ಅಲ್ಲಿಂದ ಬಂದು ವೀಡಿಯೋನೇ ಮಾಡಲಿವಲ್ಲ ಅನ್ನಿಸ್ತು. ಅದಕ್ಕೆ ಎದ್ದು ಕೂತ್ಕೊಂಡು ಮಲಗಿದೋಳು ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಬರ್ತಾ ಒಂದು ಅರ್ಧ ಕೆ.ಜಿ ಚಿಕನ್ ತಗೊಂಡು, ರೆಡಿ ಚಿಕನ್ ಇರುತ್ತಲ್ಲ ಅದನ್ನೇ ಒಂದು ಅರ್ಧ ಕೆ.ಜಿ ತಗೊಂಡು ಬಂದ್ವಿ. ಹಾಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡು ಮುಂದೆ ಈಗ ನೋಡಬೇಕು ಗ್ಯಾಸ್ಟ್ರಿಕ್ಕಿಂದನೇ ಆ ಥರ ಏನಾದರೂ ಆಗ್ತಿದೆಯಾ ಏನೋ ಗೊತ್ತಿಲ್ಲ. ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಏನಂತ ಗೊತ್ತಿಲ್ಲ. ಆರತಿ ಕೊಟ್ಟರು, ಸದ್ಯಕ್ಕೆ ಆರತಿ ಸಿಕ್ತು, ಆರತಿ ತೊಗೊಂಡ್ವಿ. ತೀರ್ಥ ಕೊಟ್ಟರು, ಹೂವನು ಕೊಟ್ಟರು, ತೊಗೊಂಡು ಬಂದ್ವಿ. ಮಂಗಳಾರತಿ ತೊಗೊಂಡು. ಅಯ್ಯೋ ಜಾನು, ಇಲ್ಲಿ ನೋಡಿ ಚಾಕ್ಲೇಟ್ ತಗೋಬೇಕು, ಕಾಚು ಕೊಡು ಅಂದ, ಕೊಟ್ಟೆ. 2 ಭಾಗ ಮಾಡಿ ಇಟ್ಟ. ಕೊಡಲಿಲ್ಲ ಅಂದರೆ ಬಿಡೋದೇ ಇಲ್ಲ, ಇಲ್ಲಿ ಅರ್ಧಾಕವನೆ. ಅದಕ್ಕೆ ನಾನು ಬರೀ 10 ರೂಪಾಯಿ ಕೊಟ್ಟೆ. ಅವ್ನು ಹಂಗೆ ಮಾಡೋದು. ಫಸ್ಟ್ ಒಂದು ಸಲ 50 ರೂಪಾಯಿ ನೋಟ್ ಅರ್ಧಾಕ್ಬಿಟ್ಟಿದ್ದ. ಅದಕ್ಕೆ ಈಗ ಹಠ ಮಾಡ್ತಾ ಇದ್ದ, ಕೊಡಲಿಲ್ಲ ಜನ. ಜೋಬ್ ಒಳಗಡೆ ಕೈ ಹಾಕ್ಬಿಟ್ಟು, ಈ ಬಟ್ಟೆಲಿ ಜೋಬ್ ಐತೆ, ಡ್ರೆಸ್ಸಲ್ಲಿ ಜೋಬ್ ಐತೆ, ಜೋಬ್ ಒಳಗೆ ಕೈ ಹಾಕ್ಬಿಟ್ಟು ಎತ್ಕೋತಾ ಇದ್ದ. ಅರ್ಧ ಹಾಕ್ಬಿಡ್ತಾನೆ ಅಂದ್ಬಿಟ್ಟು 10 ರೂಪಾಯಿ ಕೊಟ್ಟೆ. 10 ರೂಪಾಯಿನ 20 ರೂಪಾಯಿ ಮಾಡವನೆ. 2 ಭಾಗ ಮಾಡಿ ಇಟ್ಟವನೆ. ಮೊದಲು ಹೋಗಿ 50 ರೂಪಾಯಿ ಕೊಟ್ಬಿಟ್ಟು 2 ಭಾಗ ಮಾಡ್ದ. ಅದನ್ನು ಕೊಡೋಣ ಎಲ್ಲಾದ್ರೂ ಇದು ಮಾಡಿ ಜೋಡಿಸ್ಬಿಟ್ಟು ಅಂಟಿಸ್ಬಿಟ್ಟು ಕೊಡೋಣ ಅಂತ ಇಟ್ಕೊಂಡಿದ್ವಿ. ಅರ್ಧ ಮಾತ್ರ ಇತ್ತು, ಇನ್ನು ಅರ್ಧ ಅದು ಎಲ್ಲಿ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ. ಅರ್ಧಾಕ್ತಾನೆ ಅಂತ ನನಗೆ ಗೊತ್ತು. ಸ್ವಲ್ಪ ಹೊತ್ತು ಇಟ್ಕೊಂಡು ಅರ್ಧಾಕ್ತಾನೆ. ಹೋಗ್ಬೇಕಾದ್ರೆ ಏನಾದರೂ ಕೊಟ್ಟರೆ ಅದನ್ನು ಬಿಸಾಕ್ತಾನೆ ಅವನು. ಅದಕ್ಕೆ ಬರೀ 10 ರೂಪಾಯಿ ಕೊಟ್ಟಿದೆ. 2 ಭಾಗ ಮಾಡಿ ಇಟ್ಟ. 20 ರೂಪಾಯಿ ಆಯಿತು ಅಷ್ಟೇ. ಸಮಾಧಾನ ಇವಾಗ ಅವನಿಗೆ. ಸೊ ಇಷ್ಟೇ. ನೆಕ್ಸ್ಟು ನಿಜ ಆಗ್ತಾಯಿಲ್ಲ. ಅಷ್ಟೇ. ಅಡುಗೆ ಮಾಡೋದೆಲ್ಲ ತೋರ್ಸೋಕ್ಕಾಗಲ್ಲ, ನನ್ನ ಕೈಲಿ ಹಿಡ್ಕೊಳಕ್ಕಾಗಲ್ಲ. ಇಲ್ಲಾಂದಿದ್ರೆ ಅಡುಗೆ ಮಾಡೋದು ವೀಡಿಯೋ ಮಾಡ್ತಾಯಿದ್ದೆ. ನಿಜ ನನ್ನ ಕೈಲಿ ಆಗ್ತಾಯಿಲ್ಲ. ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕಾದ್ರೆ ಮಾಡೋದು, ಇಲ್ಲಾಂದರೆ ಮಲ್ಕೊಳ್ಳೋದು. ಸದ್ಯಕ್ಕೆ ಬಿಸಿನೀರು ಕುಡಿದ್ಬಿಟ್ಟು ನಾನು ಪಾಚಿ ಜಾನನೇ ಇವತ್ತು ಅಡುಗೆ ಎಲ್ಲ ಮಾಡಬೇಕು. ಜಾನನೇ ನನ್ನ ಕೈಲಿ ಆಗಲ್ಲ, ಮಲ್ಕೊಬಿಟ್ರೆ ಸಾಕು. ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಲಿಲ್ಲ ಅಂದ್ರೂ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೊಂದು ದಿನ ಇಷ್ಟ ಆಗೋ ವೀಡಿಯೋನೂ ಕೂಡ ಬರ್ಬೋದು ನಿಮಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಷ್ಟೇ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಚಿನ್ನಮ್ಮ ಬಾಯ್ ಹೇಳು. ನಾಳೆ ಸಿಂಕ್ ಹತ್ತೋ ಕೂತವನಿ ಆಟ ಆಡೋಕ್ಕೆ ನೀರಲ್ಲಿ. ಅವ್ನು ಎಷ್ಟು 2 ನಿಮಿಷ ಒಂದು ಕಡೆ ಅಂತ ಕೂತ್ಕೊಡಲ್ಲ. ಏನಾದರೂ ಮಾಡ್ಕೊಳ್ಳಿ ಅಪ್ಪ ಮಗ. ನಾನು ಮಲ್ಕೋತೀನಿ. ಬಾಯ್.